ಪ್ರಾಮಾಣಿಕ ರಾಜಕಾರಣಿ, ಪ್ರಾಮಾಣಿಕ 50 ವರ್ಷಗಟ್ಟಲೆ ಪಕ್ಷಕ್ಕೆ ದುಡಿದಂತ ಅನೇಕ ಕಾರ್ಯಕರ್ತರು ಅಂತ ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಕಡೆಯಿಂದ ಬುದ್ಧಿ ಪೂಜೆ ಮಾಡಿ ತನ್ನ ಮಗನೇ ಹೊಡಿಲಾಕತ್ತಾನೆ. ಅದು ಇದು ಯಾಕೆ ಈ 9ನೇ ತಾರೀಕಿನ ಮಾಡ್ಯಾರ ಅಂದ್ರ ಕೇಂದ್ರದ ಬಿಜೆಪಿಯನ್ನು ಬ್ಲಾಕ್ ಮೇಲ್ ಮಾಡಿ ಅಮಿತ್ ಶಾ ಕರ್ಕೊಂಡು ಬಂದು ನಮ್ಮ ಮಗನ ಅಧ್ಯಕ್ಷ ಮುಂದುವರಿಸದೇ ನನ್ನ ಮಗನ ಮುಖ್ಯಮಂತ್ರಿ ಅಂತ ಹೇಳಿ ಘೋಷಣೆ ಮಾಡದೇ ಇರ್ತದೆ ನಾವು ಲಿಂಗಾಯತರೆಲ್ಲ ನಿಮ್ಮ ಪಕ್ಷ ಬಿಡ್ತೀವಿ ಅಂತ ಹೇಳಿ ಸಂಕೇತ ಕೊಡ್ಲಿಕ್ಕೆ ಮಾಡದಂತ ಇದು ಒಂದು ಯಾವ ಉತ್ಸವ ರೀ? ಯಡಿಯೂರಪ್ಪೋತ್ಸವ ಉತ್ಸವ. ಅದು ಯಡಿಯೂರಪ್ಪ ಸೈಕಲ್ ಹಿಡಿದು ಹೆಲಿಕಾಪ್ಟರ್ ಖರೀದಿ ಮಾಡ್ಯಾರ. ಪ್ರಾಮಾಣಿಕ ರಾಜಕಾರಣ ಅಂದ್ರಲ್ಲ. ಮತ್ ನಮ್ಗ ಕೃಷ್ಣಾರ ಬಹಳ ದೊಡ್ಡ ಅನ್ಯಾಯ ಮಾಡ್ಯಾರ. ಒಂದು ದುಡ್ಡು ಕೊಡ್ಲಿಲ್ಲ ಬಜೆಟ್ ನಲ್ಲಿ ಉತ್ತರ ಕರ್ನಾಟಕದ ಅನ್ಯಾಯ ಮಾಡ್ಯಾರ. ನಮ್ ಲಿಂಗಾಯತ ಸಿಗಬೇಕಂತ ಒಳ್ಳೆ ಇಲ್ಲ. ಬೊಮ್ಮಾಯಿ ಬಂದ್ಮ್ಯಾಗ ಹೋರಾಟ ಮಾಡಿದ್ವಿ. ಅವ್ರು ಏನ್ ಮಾಡ್ಯಾರ, ಏನ್ ಸಾಧನೆ ಹೇಳ್ರಿ? ಏನೂ ಮಾಡಿಲ್ಲ. ಸುಮ್ಮನೆ ಬ್ಲಾಕ್ ಮೇಲ್ ಕೇಂದ್ರ ಬಿಜೆಪಿ ಬ್ಲಾಕ್ ಮೇಲ್ ಮಾಡದಂತ ಅವರ ಉತ್ಸವ. ಅದನ್ನ ತನ್ನ ಮಗನ ಭವಿಷ್ಯದ ಸಲ ಮಾಡಬೇಕು ಉತ್ಸವ. ರಾಜ್ಯದ ಜನ ಅವ್ರ ಕಮೆಂಟ್ಗಳು ನೋಡ್ರಿ ನೀವು ಯಾವ ರೀತಿ ಅವ್ರ ಬಗ್ಗೆ ಕಮೆಂಟ್ ಬರ್ಲಾಕತ್ತಾರೆ. ಇದನ್ನಾರೇ ತಿಳ್ಕೊಂಡು ಯಾರು ಸ್ವಾಭಿಮಾನಿ ಬಿಜೆಪಿ ಕಾರ್ಯಕರ್ತರು, ಪ್ರಾಮಾಣಿಕ ಕಾರ್ಯಕರ್ತರು, ಈ ಯಡಿಯೂರಪ್ಪ ಆಡಳಿತದಲ್ಲಿ ಬಿಜೆಪಿ ನಿರ್ಲಕ್ಷ್ಯ ಪಟ್ಟಂತ ಕಾರ್ಯಕರ್ತರು ಅವ್ರು ಯಾರೂ ಭಾಗವಹಿಸ್ತದೆ ತಮ್ಮ ಪ್ರತಿಭಟನೆಯನ್ನು ಫಂಡ್ ರೊಕ್ಕ ಎತ್ತಲಾಗತ್ತ. ಈಗ ಎಲ್ಲ MLA ಫಿಕ್ಸ್ ಮಾಡ್ಯಾರ. ಎಷ್ಟು ಕೊಡ್ಬೇಕು ನೀವು? 50 ಲಕ್ಷ ಕೊಡ್ಬೇಕು, 100 ಬಸ್ ತಗೊಂಡ್ಬೋದು. ಇದಕ್ಕೆ ಮುಂದಿನ ಸಲ ಟಿಕೆಟ್ ಕೊಡೋದಿಲ್ಲ ಈಗ ಅರ್ಥ ಹೇಳ. ಯಾರು ಬಸ್ ಕೊಡ್ತಾರ ಅವ್ರು ಎಲ್ಲಾರು ಮುಂದಿನ ಸಲ ಲಗ ಹುಡುಗಿದ್ರು. ನಮ್ ಜಿಲ್ಲಾ ಏನ್ ಸುಧಾರಿ ಯಾರು ಹೋಗ್ತಾರೆ? ಯಾರು ರೊಕ್ಕ ಖರ್ಚು ಮಾಡೋರು ಯಾರು ಅದಾರ? ನಿಮ್ಮ ಪತ್ರಿಕೆ ಒಟ್ಟಿಗೆ ಉಪ್ಪಿಟ್ಟ ಚಹಾ ಮನಿ ಅಂತ ಮಾಡೋರು ಅದಾರ. ಇವ್ರೇನ್ ಗಾಡಿ ಮಾಡ್ತಾರ? ಸುಮ್ಮನೆ ಕೂಡಿದ ಗಾಡಿ ಎಲ್ಲ ನಾನೇ ತಂದ ಕೇಳ್ತಾರೆ. ಇಂಥ ಗಿರಾಕಿಗಳು ಇನ್ನೊಂದು ಗಿರಾಕಿ ಇತ್ತು. ಆ ವಿಜೇಂದ್ರ ಮಗ್ಲೇ ಹೇಳಕತ್ತಿ ಬಿಜಾಪುರ ಏನಾರೇ ನಾಳೆ ಗಾಡಿ ತಗೊಂಡ್ಬಾರ್ದು 50 ಲಕ್ಷ ಕೊಡ್ತಾರ, ಒಂದ್ 40 ಲಕ್ಷ ನೋಡ್ಕೋಬೇಕತ್ತ. ಅವ್ನ ಮಗ್ಲಾಡಿ ಹೇಳಕತ್ತಿದ್ದ ನೋಡ್ರಿ, ಟಿವಿ ಹೋಗ ಸ್ವಲ್ಪ ತೆಗೆದು ನೋಡ್ರಿ. ನಿನ್ನೆ ಪೂಜಾದಾಗ ಮಗಳೇ ಐತ ವಿಜೇಂದ್ರ ಮಗಳ. ಯಾಕಂದ್ರೆ ನಾವು ಬಹಳ ಪ್ರಾಮಾಣಿಕ ಜನಕ್ಕೆ 1 ಕೋಟಿ ಕೊಡೋಣ, 10,000 ಮಂದಿ ತರ್ತೀವಿ ಹೇಳಿ ಒಂದು 80 ಮನೆಯಾಗಿಟ್ಟು ಮತ್ತೊಂದು ಹೊಸ ಗಾಡಿ ತಗೊಂಡು 5 ಲಕ್ಷನಾಗ ಒಂದೈದು ಗಾಡಿ ಒಯ್ದು ಮಜಾ ಮಾಡ್ಬೇಕಂತ ಹೋಗ್ಯಾರ. ಇದೆಲ್ಲ ಬಿಜಾಪುರದಲ್ಲಿ ಯಾರು ರೊಕ್ಕ ಕೈ ಬಿಟ್ಟು ಗೆರೆ ಮಾಡ್ತೀವಿ. ನಾವು ಹಿಂದೂ ಸಮಾವೇಶ ಮಾಡ್ತೀವಿ. ಎಲ್ಲಿ ನೋಡ್ತೀವಿ. ಈಗ ಈ ಬಿಸಿಲು ಭಾಳ ಇದೆ, ಜನರಿಗೆ ತೊಂದರೆ ಆಗ್ಬಾರ್ದು. ಯಾಕಂದ್ರೆ ನಮ್ದು ಅವ್ರು 10 ಲಕ್ಷ ಅಂತ ಹೇಳ್ಯಾರ, ನಮ್ದು 20 ಲಕ್ಷ, ಅವ್ರು 10 ಲಕ್ಷ ಅಂತ ಸೇರ್ಲಕ್ಕ ಭಾಳ ಒಂದು 50,000 ಸೇರ್ತಾರೆ. ಹೋಗ್ತಾ ಇದಕ್ಕ ಇವರ ಯಾರು ಅವ್ರ ಯಡಿಯೂರಪ್ಪನ ದೋಸ್ತ ಶಾಮನೂರು ಶಿವಶಂಕರ ಹೇಳಿದ್ರು ದಾವಣಗೆರೆಯಲ್ಲಿ ಏನು ಸಿದ್ದರಾಮ ಉತ್ಸವ ಟೈಪ್ ನಾನು ವೀರಶೈವ ಲಿಂಗಾಯತರದ್ದು 10 ಲಕ್ಷ ತೋರ್ತೀನಿ, 20,000 ಇದ್ದ ಹಂಗೆ ಆಗ್ತಾ ನೋಡ್ತಾ ಇದ್ದೀವಿ. 9 ನಾವೊಂದು ಹಿಂದೂ ಸಮಾಜೋತ್ಸವ ಮಾಡ್ತೀವಿ. ಈ ರಾಜ್ಯದಲ್ಲಿ ಹಿಂದೂಗಳ ಮೇಲೆ ಮೊದಲೇನೆ ಆಗ್ಲತ್ತದ. ನಿರುದ್ಯೋಗ ಯುವಕರಿಗೆ ನೌಕರಿ ಕೊಡಲಾರಂತ ಒಂದು ದೊಡ್ಡ ನಿರ್ಮಾಣ. ಅದನ್ನ ಪ್ರತಿಬಿಂಬಿಸಲಿಕ್ಕೆ ಅದನ್ನ ಈ ರಾಜ್ಯದ ಈ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವಂತ ಹಿಂದೂ ಸಾಮ್ರಾಜ್ಯೋತ್ಸವ ನಾವು ಮಾಡ್ತೀವಿ. ಅದು ದಾವಣಗೆರೆ ಮಾಡ್ತೀವ, ಚಿತ್ರದುರ್ಗ ಮಾಡ್ತೀವ, ಮುಂದೆ ನಿರ್ಣಯ ಮಾಡ್ತೀವಿ. ಈ ಬಿಸಿಲಿನ ಜಳ ಬಾಳ ಇರ್ತದೆ. ಸಾಕಷ್ಟು ವಿಜ್ಞಾನಿಗಳು ಕರೆ ಕೊಟ್ಟಾರ ಮೇ ತಿಂಗಳಲ್ಲಿ ಈ ಬಿಸಿಲು ಮುಂದುವರಿತದೆ. ಅದಕ್ಕೆ ನಾವು ಜನರನ್ನ ಬಲಿ ತಗೊಂಡು ನಮ್ಮ ಭಾರತ ರಾಜಕಾರಣಕ್ಕೆ ನಾವು ಬಲಿ ಕೊಡುವುದಿಲ್ಲ. ನಾವು ಮಾಡೋದು 100% ಗ್ಯಾರಂಟಿ. ಆದ್ರೆ ಸ್ವಲ್ಪ ಬಿಸಿಲು ತಾಕದ ಮ್ಯಾಗ ಮಾಡ್ತೀವಿ. ನೋಡಿ, ಅವ್ರನ್ನ ತೆಗಿಯುತ್ತಾರಂತ ಪ್ರತಿಯೊಂದು ಎಲ್ಲ ಶಾಸಕರು ನಾನು ಫೋನ್ ಮಾಡಕ ಕೈ ಮುಗಿದೀರಿ, ಪಾರ್ಟಿ ಮಾಡಬೇಡ್ರಿ. ನೀವು ಪಾರ್ಟಿ ಮಾಡಬೇಕು, ಬಿಜೆಪಿ ಮಾಡ್ಕೋತೈತಿ. ಯಾರು ಸಿಟ್ಟಿಂಗ್ MLA ಕೈ ಮುಗಿಲಕ್ಕ ಭಾಳ ಮಂದಿ ಅವ್ರು ಎಡಕ್ಕೆ ಮೂಲಕ ಅಲ್ಲಿ ಜೋರ್ ಮಾತಾಡ್ತಿರ್ತಾರೆ. ವಿಜೇಂದ್ರ ಸೋಲಗೆ ಪ್ರಾಣವನ್ನು ಕೊಡ್ತೀವಿ, ರಕ್ತ ಕೊಡೋರು ಯಾರು ರಕ್ತ ಕೊಡೋರೇ ನಾನು ಫೋನ್ ಮಾಡಿದ್ದಾರೆ. ನೀವು ಮಾಡಿದ್ರೆ ನಾವೆಲ್ಲ ನಗ ಹೊಡಿತೀವಿ. ಅದಕ್ಕೆ ಸತ್ಯ ಅವ್ರು ಮಾಡ್ಲಿ.
ಅವರು ಈ ಪ್ರಸ್ತುತ ಕುಟುಂಬದಿಂದ ಬಿಜೆಪಿ ಮುಕ್ತ ಮಾಡಿಸಿದ್ರೆ ನಾವು ಕಾಂಪ್ರಮೈಸ್ ಆಗಕ್ಕೆ ಹೇಳಿ ಈಗ ಆಲ್ಟರ್ನೇಟಿವ್ ಆಗೋದೈತೆ ನೀವು ಪಕ್ಷ ಮಾಡಿದ್ರೆ ಅದು ಹೊಡೆದಂತ ಗ್ಯಾರಂಟಿ ಆಗೇ ಆಗ್ತೈತಿ. ನಾವೇ ಸರ್ಕಾರನ ಹೋಗ್ತೀವಿ. ಈಗ ನೋಡ್ರಿ ರಾಜ್ಯದ ನಾಡಿ ಮಿಡ್ತ ನೋಡ್ಲಕತ್ತೀನ ಈ ಯಾರು ಬೇಡಪ್ಪ. ಈ ಸಿದ್ದರಾಮಯ್ಯ ಬೇಡ, ಡಿ ಕೆ ಶಿವಕುಮಾರ್ ಬೇಡ, ಕುಮಾರಸ್ವಾಮಿನೇ ಬೇಡ, ಯಡಿಯೂರಪ್ಪನೂ ಬೇಡ. ಹೊಸದೊಂದು ಪ್ರಯೋಗ ಮಾಡೋಣ ಈ ರಾಜ್ಯದಾಗ ನೋಡಿ ಬಂದ್ಬಿಟ್ಟಿದ್ದ. ಇದು ನಾಳೆ ತಿರುಗಿ ಬಿಡ್ತಂದ್ರೆ ಆಪದ ಬಗ್ಗೆ ಹೆಂಗ್ ಜನ ವಿಶ್ವಾಸ ಹಾಕಿದ್ರಲ್ಲ ಅಂತ ವಾತಾವರಣ ನಿರ್ಮಾಣ ಆದ ಆಶ್ಚರ್ಯ. ಇವತ್ತೇನು ನಾ ಹೇಳುದು ಜೋಕತ ಅನಿಸ್ಬೋದು, ಆದ್ರೆ ನೀವು ನೋಡ್ತಾ ಇರಿ ಇನ್ನು 6 ತಿಂಗಳಲ್ಲಿ ಕರ್ನಾಟಕದಲ್ಲಿ ಪರ್ಯಾಯ ನ್ಯಾಯ ಅಂತ ಎಲ್ಲಾ ಪಕ್ಷ ಇವರು ಹಳ್ಳಿ ಮಂಡಿ ಹಿರಿಯ ಮುಖ್ಯಮಂತ್ರಿ ಆಗ್ಬೇಕಲ್ರಿ. ರಗಡು ಲೂಟಿ ಮಾಡ್ರಪ್ಪ. ಏನು ಪ್ರಾಮಾಣಿಕ ಸರ್ಕಾರ ಕೊಟ್ಟಿದೆ, ಕೇಳಿ ಹೋಗಿ ಬಂದಿರಿ ಅದ್ರ ಸಲುವಾಗಿ. ಏನದು ಆಲಮಟ್ಟಿ ಎತ್ತರ ಮಾಡೋದ್ರ ಸಲುವಾಗಿ ಜೈಲಿಗೆ ಹೋಗಿದ್ರೆ, ಅದ್ಯಾವ್ದು ಮೇಕೆದಾಟು ಸಲುವಾಗಿ ಜೈಲಿಗೆ ಹೋಗಿದ್ರು. ನೀವು ಭ್ರಷ್ಟಾಚಾರ ಮಾಡಿದ್ರೆ ಜೈಲಿಗೆ ಹೋಗಿರಿ. ನೀವೇನ 50 ವರ್ಷದ ಆಚರಿಸ್ತೀರಿ, ಎಷ್ಟು ಆಸ್ತಿ ಮಾಡಿರಿ ನೀವು. ಮನೆ ಒಂದು ವಾರ ವಿಜೇಂದ್ರ ವಿದೇಶಕ್ಕೆ ಹೋಗಿದ್ದ. ಮನೆ ಯುದ್ಧ ಆದ್ಮ್ಯಾಗ ಅವ್ರ ಆಸ್ತಿಯಲ್ಲಿ ಏನು ಅದಾವೋ ಬಾಂಬ್ ಗಿಂಬ್ ಬಿದ್ದಾವ್ ನೋಡ್ಲಕ್ ಹೋಗಿದ್ದಾವ. ಇಲ್ಲಿ ಪಾಪ ಮಲ್ಲಿಕಾರ್ಜುನ್ ಕಡೆಗೆ ನಮ್ಮ ಮೋದಿಯವರಿಗೆ ಬಾಯಿ ಒಂದು ಟೆರರಿಸ್ಟ್ ಅಂದ್ರ ಆ ವಯಸ್ಸಿಗರೆ ಮಲ್ಲಿಕಾರ್ಜುನ್ ಖರ್ಗೆ ಸ್ವಲ್ಪ ಮಾನ ಮರ್ಯಾದೆ ಟೆರರಿಸ್ಟ್ ಆತ. ಇವ್ರು ಟೆರರಿಸ್ಟರ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರ ಖರ್ಗೆ ಅದ. ಹಿಂಗ ಒಂದರ ಟೀಕೆ ಮಾಡೋದ ನಿಜ ನೋಡ್ರಿ, ತೀವ್ರವಾಗಿ ಖಂಡಿಸ್ತಾನ. ಒಬ್ಬ ದೇಶದ ಪ್ರಧಾನಮಂತ್ರಿಗಳ ಬಗ್ಗೆ ಇಂಥ ಕೆಟ್ಟ ಶಬ್ದ ಉಪಯೋಗ ಮಾಡದ್ನಾಗ ನಮ್ದೇನೈತ್ರಿ? ಖರ್ಗೆನಿಂದ ಏನಾಗೋದೈತಿ? ನಾವು ಅಂಬೇಡ್ಕರ್ ನಾವು ಫಾಲೋವರ್ಸ್, ನಾವು ಖರ್ಗೆ ಫಾಲೋವರ್ಸ್ ಅಲ್ಲ. ಅಂಬೇಡ್ಕರ್ ಏನ್ ಹೇಳ್ಯಾರ? ಯಾರು ಕಾಂಗ್ರೆಸ್ ದಲಿತರು ಓಟ್ ಹಾಕ್ಬಿಡುತ್ತೆ. ಅದೊಂದು ಉರಿತಿರುವ ಮನೆ, ಅಲ್ಲಿ ದಲಿತರಿಗೆ ಅಂದು ಉತ್ತಾರ ಆಗುದಿಲ್ಲ. ಈ ದೇಶದಲ್ಲಿ ಎಲ್ಲಾ ಹಿಂದೂಗಳು ಶಾಂತಿ ಇರ್ಬೇಕಾದ್ರೆ ಮುಸಲ್ಮಾನ ಪಾಕಿಸ್ತಾನ ಕೊಟ್ಟು ಕಳಿಸ್ಬೇಕಂತ ಹೇಳಿದ್ರೆ ಅಂಬೇಡ್ಕರ್. ಇವ್ಯಾರು ಈ ಖರ್ಗೆ ಅವ್ರೇನ ಸೋನಿಯಾ ಗಾಂಧಿ ಇಂಥವ್ರಿಗೆ ಶಿಲಾಗಳಿಗೆ ನಾವೆಲ್ಲ ಅಂದಿಲ್ಲ. ಈ ರೀತಿ ತಾಕತ್ತಿದ್ರೆ ಸ್ಟೇಟ್ಮೆಂಟ್ ಕೊಡೋಕೆ ಖರ್ಗೆನೂ ವಿಜೇಂದ್ರಗೆ ಅವ್ರ ಅಪ್ಪಗೆ ಕೊಡುದಿಲ್ಲ. ಯಾಕಂದ್ರೆ ಹಿಂಗ್ ಕೊಟ್ರ ಅಂದ್ರ ಪೊಕ್ಸೋ ಮತ್ತ ಅರೆಸ್ಟ್ ಮಾಡ್ತಾರೆ. ಸರಿ, ಒಂದ್ ಕಡೆ ಕಾಂಗ್ರೆಸ್ ಆಂತರಿಕ ಸಮೀಕ್ಷೆ ಮಾಡೈತಿ, 45ಕ್ಕೂ ಹೆಚ್ಚು ಶಾಸಕರು ಸಚಿವರು ಸೋಲ್ತಾರ ಅನ್ನುವಂತ ಆತಂಕಕಾರಿ ವಿಷಯ. 40 ಅಲ್ಲ, 45ಕ್ಕೂ ಹೆಚ್ಚು, 336 ಮಂದಿ ಸಿದ್ದರಾಮಯ್ಯ ಹಿಡಿದು ಎಲ್ಲ ಏನೈತ್ರಿ ಕರ್ನಾಟಕದಾಗ ಇವರು ಹುಡುಗರು ಪಾಪ ಹೋಗ್ಲಿ ಇಲ್ಲ, ಯಾವ ಅಭಿವೃದ್ಧಿ ಇಲ್ಲ, ನೀರಾವರಿ ಎಲ್ಲೈತ್ರಿ? ಇದ್ರಾಗ ಏನು ರೊಕ್ಕ ಕೊಟ್ಟಾರ ಹೇಳಿ ಸಿದ್ದರಾಮಯ್ಯ? ಈ ಸರ್ಕಾರ ಹೋದ್ರ ಸಾಕಾಗಿತ್ತು. ಅಷ್ಟು ಜನ ಬೇಸತ್ತಾರ. ದುರ್ದೈವ ಅಂದ್ರ ಇಲ್ಲಿ ಸಮರ್ಥವಾಗಿ ಹೋಗ್ ಪಕ್ಷ ಕೆಲಸ ಮಾಡ್ತಾ ಇಲ್ಲ, ಎಲ್ಲ ಹೊಂದಾಣಿಕೆ ಇರೋದ್ರಿಂದ ಜನ ಯಾರು ನಂಬಬೇಕು ಅನ್ನೋದೇ ಬಂದದೆ. ಜನರಿಗೆ ಯಾರು ನಂಬೇಕಪ್ಪ? ಇಂಥ ವಿಷಯವಾಗಿ ಕರ್ನಾಟಕದ